ನಮ್ಮೆಲ್ಲರ ಪಾಲಿನ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಆರೋಗ್ಯದಲ್ಲಿ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಏರುಪೇರುಗಳ ಸಾಗಿದೆ. ಅವರ ಸ್ಥಿತಿ, ಆರೋಗ್ಯದ ಸ್ಥಿತಿ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ಅವರಲ್ಲಿರುವಂಥ ಪ್ಯಾರಾಮೀಟರ್ಸು ಹೆಚ್ಚು ಕಮ್ಮಿ ಆಗ್ತಾ ಇರೋದ್ರಿಂದ ಸದ್ಯ ಅವರು ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿ ಗಂಭೀರ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಮುಂದುವರೆದಿದೆ. ಇವತ್ತು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಯಾಕಂದರೆ ಅವರಲ್ಲಿರುವಂಥ ಒಂದು ಶಕ್ತಿ, ದಿವ್ಯ ಶಕ್ತಿ, ಅದು ಅವರ ಲಿಂಗ ಪೂಜೆಯ ಫಲ, ಅವರ ದಾಸೋಹ ಮತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಬದುಕನ್ನು, ಜೀವನವನ್ನು, ಶಿಕ್ಷಣವನ್ನು ಕೊಟ್ಟಂಥವರು. ಹೀಗಾಗಿ ನಾವು ಏನೇ ಇವತ್ತು ಅವರ ಆರೋಗ್ಯದ ಪರಿಸ್ಥಿತಿ, ಅವರ ಒಂದು ದಿವ್ಯವಾದಂಥ ಶಕ್ತಿಯನ್ನು ಇವತ್ತಿನ ದಿವಸ ಅವಲಂಬಿಸಿದೆ. ಮತ್ತು ನಾವು ಭಾಳಷ್ಟು VIP ಮೂಮೆಂಟ್ಸು, ಅವರ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರಾಗೋದ್ರಿಂದ ಸ್ವಾಭಾವಿಕವಾಗಿ VIPs ಆಗಲಿ, ಸಾಮಾನ್ಯ ಜನರಾಗಲಿ ಇವತ್ತು ಭೇಟಿ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ನಾವು ಎಲ್ಲ ಬ್ಯಾರಿಕೇಡಿಂಗು ಮತ್ತು ಇನ್ನಿತರ ಹೆಲಿಪ್ಯಾಡ್ಸು, ಇನ್ನಿತರ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕಾಗಿದ್ದು ಅನಿವಾರ್ಯ ಇದೆ. ಇದಾಗಿಯೂ ಕೂಡ ನಾವು ಮತ್ತೊಮ್ಮೆ ಹೇಳ್ತೇನೆ, ನಾವು ಕೂಡ ಎಲ್ಲರೂ ಇಡೀ ನಾಡು ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಮಕ್ಕಳನ್ನು ಒಳಗೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವೆಲ್ಲರೂ ಕೂಡ ನಮ್ಮ ಪಾಲಿನ ನಡೆದಾಡುವ ದೇವರ ಸಲುವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಧನ್ಯವಾದಗಳು. ಇದು MB ಪಾಟೀಲ್ರ ಮಾತು. ನಾವು ಕೂಡ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತು. ಯಾಕಂದರೆ ಏನಂದರೆ ಬ್ಯಾರಿಕೇಡಿಂಗ್ ಆಗಿರ್ಬೋದು, ಹೆಲಿಪ್ಯಾಡ್ ವ್ಯವಸ್ಥೆಗಳಾಗಿರ್ಬೋದು, ಎಲ್ಲದೂ ಕೂಡ ಇಡೀ
ರಾಜ್ಯ ಪ್ರಾರ್ಥನೆ ಮಾಡ್ತಾ ಇದೆ ಅನ್ನುವಂಥದ್ದು. ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸಲಿಕ್ಕೆ ಅಷ್ಟಾಗಿ ಅವರು ಮನಸ್ಸು ಮಾಡಿರಲಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ತಾವು ಹೇಳೋದನ್ನು ಹೇಳಿ ಎಂ ಬಿ ಪಾಟೀಲರು ಹೊರಟೋದ್ರು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲರು ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ನಾವು ಕೂಡ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಅಂದರೆ ಬ್ಯಾರಿಕೇಡಿಂಗ್ ಆಗಿರ್ಬೋದು, ಹೆಲಿಪ್ಯಾಡ್ ಆಗಿರ್ಬೋದು, ಈ ಬಂದು ಹೋಗೋರು ವ್ಯವಸ್ಥೆಗಳಾಗಿರ್ಬೋದು, ಎಲ್ಲದನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಇದಕ್ಕೋಸ್ಕರ ಇಡೀ ರಾಜ್ಯ ಪ್ರಾರ್ಥನೆ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲ್ ಹೇಳಿದರು. ಸಿದ್ಧಗಂಗಾ ಶ್ರೀಗಳು ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು, ಅದೊಂದೇ ನಮಗೆ ಉಳಿದಿರುವಂಥ ಮಾರ್ಗ. ಹೀಗಾಗಿ ಇಡೀ ರಾಜ್ಯ ಪ್ರಾರ್ಥನೆ ಮಾಡ್ತಾ ಇದೆ ಅವರ ಆರೋಗ್ಯಕ್ಕೋಸ್ಕರ ಅನ್ನುವಂಥ ಮಾತನ್ನು ಎಂ ಬಿ ಪಾಟೀಲರು ಹೇಳಿದರು. ಇದೀಗ ತಾನೇ ಎಂ ಬಿ ಪಾಟೀಲರು ಮಾತಾಡಿದ್ರು. ಅಂದರೆ ತಾವೇನು ಮಾತಾಡಬೇಕು ಅಂಥೇಳಿ ಸಿದ್ಧ ಮಾಡ್ಕೊಂಡ್ಬಂದಿರೋ ಅಷ್ಟು ಮಾತ್ರ ಮಾತಾಡಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಈ ಬೇರೆ ಬೇರೆ ಪ್ರಶ್ನೆಗಳನ್ನ ಎದುರಿಸಿದಂಥ ಸಂದರ್ಭದಲ್ಲಿ ಉತ್ತರ ಕೊಡೋದು ಕೂಡ ಕಷ್ಟವಾಗುತ್ತೆ ಅನ್ನುವಂಥದ್ದು. ಹೀಗಾಗಿ ಎಂ ಬಿ ಪಾಟೀಲರು ಹೇಳೋದನ್ನು ಮಾತ್ರ ಹೇಳಿ ಅಲ್ಲಿಂದ ಹೊರಟೋದ್ರು. ಬನ್ನಿ ಎಂ ಬಿ ಪಾಟೀಲರು ಏನು ಹೇಳಿದ್ರು ನೋಡೋಣ ಬನ್ನಿ. ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಆರೋಗ್ಯದಲ್ಲಿ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಏರುಪೇರುಗಳ ಸಾಗಿದೆ. ಅವರ ಸ್ಥಿತಿ, ಆರೋಗ್ಯದ ಸ್ಥಿತಿ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ಅವರಲ್ಲಿರುವಂಥ ಪ್ಯಾರಾಮೀಟರ್ಸು ಹೆಚ್ಚು ಕಮ್ಮಿ ಆಗ್ತಾ ಇರೋದ್ರಿಂದ ಸದ್ಯ ಅವರು ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿ ಗಂಭೀರ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಮುಂದುವರೆದಿದೆ. ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಾ ಮಹಾಸ್ವಾಮೀಜಿಯವರ ಆರೋಗ್ಯದಲ್ಲಿ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಏರುಪೇರುಗಳ ಸಾಗಿದೆ. ಅವರ ಸ್ಥಿತಿ, ಆರೋಗ್ಯದ ಸ್ಥಿತಿ ಕ್ರಿಟಿಕಲ್ ಆಗಿದೆ. ಸ್ವಲ್ಪ ಅವರಲ್ಲಿರುವಂಥ ಪ್ಯಾರಾಮೀಟರ್ಸು ಹೆಚ್ಚು ಕಮ್ಮಿ ಆಗ್ತಾ ಇರೋದ್ರಿಂದ ಸದ್ಯ ಅವರು ಒಂದು